ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಏನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ದ್ವಿತೀಯ ಸೆಮೆಸ್ಟರ್ದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ 4ನೇ ಅವಧಿ ಕುರಿತು ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ವಿಷಯ ದಿ ಕಾಂಕ್ವೆಸ್ಟ್ ಆಫ್ ಸಮುದ್ರಗುಪ್ತ, ಸಮುದ್ರಗುಪ್ತನ ದಂಡಯಾತ್ರೆಗಳು. Let us see a brief political history of the Gupta dynasty. The Gupta Empire was founded by Sri Gupta in 275 AD. He assumed the title as Maharaja. Its singer called him as Sri Gupta. He ruled up to 300 AD. The second king was Ghatotkach, who ruled from 300 to 319 AD. He was son of Sri Gupta. He also assumed the title as Maharaja. Chandragupta, grandson of Sri Gupta and son of Ghatotkach, was the most powerful ruler of this dynasty. He married Kumara Devi, princess of Licha family, and strengthened his political power. His empire was extended from Magadha, that is modern Bihar, Oudh and Prayag. He attained the title Maharaja the Raja. He was considered as the real founder of the Gupta Empire. ಗುಪ್ತರ ಸಂಕ್ಷಿಪ್ತ ರಾಜಕೀಯ ಇತಿಹಾಸವನ್ನು ನೋಡೋದಾದರೆ, ಶ್ರೀಗುಪ್ತ ಎಂಬವನು ಕ್ರಿಸ್ತಶಕ 275ರಲ್ಲಿ ಈ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಆತನು ಮಹಾರಾಜ ಎಂಬ ಬಿರುದನ್ನು ಪಡೆದುಕೊಂಡ. ಇತ್ಸಿಂಗನು ತನ್ನ ಪ್ರವಾಸಿ ಕಥನದಲ್ಲಿ ಈತನನ್ನು ಶ್ರೀಗುಪ್ತ ಎಂದು ಕರೆದಿದ್ದಾನೆ. ಇವನು ಕ್ರಿಸ್ತಶಕ 300ರವರೆಗೆ ರಾಜ್ಯಭಾರ ಮಾಡಿದ. ಈತನ ಮರಣದ ನಂತರ ಆತನ ಮಗ ಘಟೋತ್ಕಚ ಎಂಬವನು ಉತ್ತರಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಾನೆ. ಇವನು ಕ್ರಿಸ್ತಶಕ 300ರಿಂದ 319ರವರೆಗೆ ರಾಜ್ಯಭಾರ ಮಾಡ್ತಾನೆ. ಇವನು ಸಹ ಮಹಾರಾಜ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ಆತನ ನಂತರ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ. ಈತ ಗುಪ್ತ ಸಾಮ್ರಾಜ್ಯದ ಅಥವಾ ಗುಪ್ತ ಮನೆತನದ ಪ್ರಸಿದ್ಧ ದೊರೆ ಅಂಥೇಳಿ ಪರಿಗಣಿಸಲಾಗ್ತದೆ. ಈತ ಲಿಚ್ಚುವಿ ಮನೆತನದ ಕುಮಾರದೇವಿಯನ್ನು ಮದುವೆಯಾಗುವುದರ ಮೂಲಕ ತನ್ನ ರಾಜಕೀಯ ಶಕ್ತಿಯನ್ನು ಬಲಪಡಿಸಿಕೊಂಡ ಅಂಥೇಳಿ ಕಂಡುಬರ್ತದೆ. ಈತನ ಸಾಮ್ರಾಜ್ಯವು ಇಂದಿನ ಬಿಹಾರದ ಮಗಧ, ಔಧ್ ಮತ್ತು ಪ್ರಯಾಗದಲ್ಲಿ ಹಬ್ಬಿತ್ತು ಅನ್ನೋದು ಸಹಿತ ಕಂಡುಬರ್ತದೆ. ಈತನೂ ಸಹ ಮಹಾರಾಜಾದಿರಾಜ. ಹಿಂದಿನ ಅರಸರು ಕೇವಲ ಮಹಾರಾಜ ಎಂಬ ಬಿರುದನ್ನು ಪಡೆದರೆ, ಚಂದ್ರಗುಪ್ತನು ಮಹಾರಾಜಾದಿರಾಜ ಎಂಬ ಬಿರುದನ್ನು ಪಡೆದುಕೊಳ್ತಾರೆ. ಈತನನ್ನು ಗುಪ್ತ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಎಂದು ಪರಿಗಣಿಸಲಾಗ್ತದೆ. ಈಗ ಸಮುದ್ರಗುಪ್ತನ ನೋಡೋದಾದರೆ, ಸಮುದ್ರಗುಪ್ತನ ತಂದೆ ತಾಯಿಗಳು ಚಂದ್ರಗುಪ್ತ ಮತ್ತು ಕುಮಾರದೇವಿ. ಗುಪ್ತ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಅಂದರೆ ಸಮುದ್ರಗುಪ್ತ. ಈತನು ಕ್ರಿಸ್ತಕ 335ರಿಂದ 380ರವರೆಗೆ ರಾಜ್ಯಭಾರ ಮಾಡಿದ ಅನ್ನೋದು ಕಂಡುಬರ್ತದೆ. ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಅನೇಕ ನಾಣ್ಯಗಳು ಈತನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತವೆ. ಈತನ ಸಾಮರ್ಥ್ಯವನ್ನು ಕಂಡುಕೊಂಡಂಥ ಈತನ ತಂದೆ ಚಂದ್ರಗುಪ್ತ ತನ್ನ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟ, ತನ್ನ ಆಸ್ಥಾನವನ್ನು ಬಿಟ್ಟುಕೊಟ್ಟ ಅನ್ನೋದು ಸಹಿತ ನಮಗೆ ಶಾಸನದ ಮೂಲಕ ಕಂಡುಬರ್ತದೆ. ಅಲಹಾಬಾದ್ ಸ್ತಂಭ ಶಾಸನವನ್ನು ಆತನ ಆಸ್ಥಾನ ಕವಿಯಾದಂಥ ಹರಿಶೇನನು ಸಂಸ್ಕೃತ ಭಾಷೆಯಲ್ಲಿ ಬರಿತಾನೆ. ಇದು ಪ್ರಾರಂಭದಲ್ಲಿ ಅಶೋಕನ ಕೋಸಾಂಬಿ ಶಾಸನ ಆಗಿತ್ತು. ಅದರ ಇನ್ನೊಂದು ಬದಿಗೆ ಹರಿಶೇನನು ಈ ಶಾಸನವನ್ನು ರಚಿಸಿದ ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಗುಪ್ತ ಸಾಮ್ರಾಜ್ಯವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ತದೆ. ಆತನು ಬಹುಮುಖ ಪ್ರತಿಭಾ ಸಂಪನ್ನನಾಗಿದ್ದ. ಹೀಗಾಗಿ ಆತ ತನ್ನ ತಂದೆಯನ್ನು ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ. ಆತನ ತಂದೆ ಜೀವಿತ ಕಾಲದಲ್ಲಿ ಅದು ಕಂಡುಬರ್ತದೆ. ಸಮುದ್ರಗುಪ್ತನ ದಾಳಿಗಳನ್ನು ನಾವು ನೋಡೋದಾದರೆ, ಸಮುದ್ರಗುಪ್ತ ಸಕ್ಸಿಡೆಡ್ ಹಿಸ್ ಫಾದರ್ ಚಂದ್ರಗುಪ್ತ ಆ್ಯಂಡ್ ಚಂದ್ರಗುಪ್ತ. Samudragupta was the most important ruler of this dynasty. He ruled from 335 to 380 AD. He succeeded his father during his lifetime, and Kumaradevi was his mother. The Allahabad pillar inscription written by Harishena, the court poet of Samudragupta, explains us his conquest. The inscription is in Sanskrit language. Earlier, this was an inscription of Ashoka found at
Kosambi. On the other side, the Samudragupta's inscription was inscribed. There are a number of coins in order to understand the history of Samudragupta. He was a multifaceted king, hence his father abdicated his throne in favor of his son. His conquests are classified into the conquest upon Ganga and Yamuna Doab region. Here he defeated 9 rulers and annexed their kingdoms. They were Rudradeva, Mathila, Nagadatti, Chandravarman, Ganapati Naga, Nagasena, Nandin, Achyuta and Palavarman. ಸಮುದ್ರಗುಪ್ತನ ದಂಡಯಾತ್ರೆಗಳನ್ನು ವರ್ಗೀಕರಿಸುವುದಾದರೆ ಮೊದಲಿಗೆ ಆತನು ಗಂಗಾ ಯಮುನಾ ನದಿ ದೋಹಾಬ್ ಪ್ರದೇಶದ ಮೇಲೆ ಕೈಗೊಂಡಂಥ ವಿಜಯದ ಕುರಿತು ಮಾತನಾಡೋದಾದರೆ ಅಲ್ಲಿ ಆತನು 9 ಅರಸರನ್ನು ಸೋಲಿಸ್ತಾನೆ. ಅವರೆಂದರೆ ರುದ್ರದೇವ, ಮತಿಲ, ನಾಗದತ್ತಿ, ಚಂದ್ರವರ್ಮನ್, ಗಣಪತಿ ನಾಗ, ನಾಗಶೇನ, ನಂದಿನ್, ಅಚ್ಯುತ ಮತ್ತು ಬಾಲವರ್ಮ. ಇದರಿಂದ ಆತನ ಸಾಮ್ರಾಜ್ಯ ಬ್ರಹ್ಮಪುತ್ರದಿಂದ ಯಮುನಾ ನದಿವರೆಗೆ ಮತ್ತು ಚಂಬಲ್ ನದಿವರೆಗೆ ಹಬ್ತದೆ. ಅಂದರೆ ಪೂರ್ವದಲ್ಲಿ ಬ್ರಹ್ಮಪುತ್ರದಿಂದ ಹಿಡಿದು ಯಮುನಾ ಮತ್ತು ಚಂಬಲ್ ಪಶ್ಚಿಮದಲ್ಲಿ ಇಲ್ಲಿವರೆಗೆ ಹಬ್ತದೆ ಅಂತೇಳಿ ಕಂಡುಬರ್ತದೆ. ಫ್ರಮ್ ಡಿಫೀಟಿಂಗ್ ಆಲ್ ದೀಸ್ 9 ರೂಲರ್ಸ್, he extended his kingdom from Brahmaputra in the west to Yamuna and Chambal in the west. Next, his conquests are known as the Himalaya and frontier kingdoms. Here, he defeated 5 rulers, or he conquered 5 regions. They are Samatata, that is called southwest Bengal, Kamarupa, that is north Assam, Kamarupa, north Assam, Dhavaka, Nowgang district, Nepal, Kartripura, the present Kumaon, Gadwala and Rohilkhand districts. ಈತನ ಎರಡನೇ ವಿಜಯಗಳನ್ನು ಅಥವಾ ದಾಳಿಗಳನ್ನು ನಾವು ಹೇಳೋದಾದರೆ ಹಿಮಾಲಯ ಮತ್ತು ಗಡಿ ರಾಜ್ಯಗಳಂಥೇಳಿ ನಾವು ಹೇಳ್ತೀವಿ. ಅಲ್ಲಿ ಸಮತಟ, ಕಾಮರೂಪ, ದವಾಕ, ನೇಪಾಳ್ ಮತ್ತು ಖರ್ತ್ರಿಪುರ ಅಂತೇಳಿ ಈ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಇವು ಹೆಚ್ಚಾಗಿ ಬೆಂಗಾಲ್, ಆಸಾಂ, ಉತ್ತರ ಪ್ರದೇಶ್, ನೇಪಾಳ್ ಮತ್ತು ಇಂದಿನ ಜಾರ್ಖಂಡ್ ಪ್ರದೇಶದಲ್ಲಿ ಕಂಡು ಬರ್ತವೆ. ಈತನ ನಾರ್ತ್ ವೆಸ್ಟರ್ನ್ ಸ್ಟೇಟ್ಸ್ where the states accepted the supremacy of Samudragupta, there were no fighting because as he had already won many battles in northern India, the rulers of northern states realized that there is no necessity to fight against Samudragupta. Hence they surrendered and accepted the supremacy of Samudragupta. Those states were Malwa, Arjunayana, Yaudaya, Mudraka, ಸನಕನಿಕ, ಅಬಿರ, ಪ್ರಾರ್ಜುನ ಆ್ಯಂಡ್ ಕಾಕ. ನಾವು ವಾಯು ಭಾಗದ ಕೆಲವು ರಾಜರು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿದುಕೊಂಡು ಆತನ ವಿರುದ್ಧ ದಂಡಯಾತ್ರೆ ಕೈಗೊಳ್ಳದೆ, ಆದರೆ ಆತನನ್ನು ಎದುರಿಸಲಾರದೆ ಆತನ ಸಾರ್ವಭೌಮತ್ವವನ್ನು ಅಂಗೀಕರಿಸಿ ತಮ್ಮ ಶರಣಾಗತಿಯನ್ನು ಪ್ರದರ್ಶನ ಮಾಡ್ತಾರೆ. ಆ ರಾಜ್ಯಗಳೆಂದರೆ ಮಾಳ್ವ, ಅರ್ಜುನಾಯನ, ಯೌದಯ, ಮುದ್ರಕ, ಸನಕನಿಕ, ಅಬಿರ, ಪ್ರಾರ್ಜುನ ಮತ್ತು ಕಾಕ ಅಂಥೇಳಿ. ನಾವು ದಕ್ಷಿಣದ ರಾಜ್ಯಗಳನ್ನು ನೋಡೋದಾದರೆ ಕೋಶಲದ ಮಹೇಂದ್ರ, ಕೌರಾಲದ ಮಂಟರಾಜ, ಕೊಟ್ಟೂರದ ಸ್ವಾಮಿದತ್ತ, ಕಂಚಿಯ ವಿಷ್ಣುಗೋಪ, ವೆಂಗಿಯ ಹಸ್ತಿವರ್ಮನ, ದೇವರಾಷ್ಟ್ರದ ಕುಬೇರ, ಮಹಾಕಾಂತಾರದ ಯುಗ್ರರಾಜ, ಪಿಸ್ತಪುರದ ಮಹೇಂದ್ರ, ಎರಡಪಳ್ಳದ ದಮನ, ಅವಮುಕ್ತದ ನೀಲರಾಜ, ಪರಕ್ಕಲ ಉಗ್ರಸೇನ ಮತ್ತು ಕೌಸ್ತಲಪುರದ ಧನಂಜಯ. ಇವು ಈ ದಕ್ಷಿಣ ಭಾರತ ರಾಜ್ಯಗಳ ಮೇಲೆ ಸಮುದ್ರಗುಪ್ತನೂ ಸಹ ವಿಜಯವನ್ನು ಸಾಧಿಸಿದ ಅನ್ನೋದು ಕಂಡುಬರ್ತದೆ. ಲೆಟ್ ಅಸ್ ಸಿ ಅಬೌಟ್ ದ 12 ಕಿಂಗ್ಡಮ್ಸ್ ಆಫ್ ಸದರ್ನ್ ಇಂಡಿಯಾ ವಿಚ್ ವರ್ ಕಂಕರ್ಡ್ ಬೈ ಸಮುದ್ರಗುಪ್ತ. ದೇ ವೇರ್ ಕೋಶಲ ರೂಲ್ಡ್ ಬೈ ಮಹೀಂದ್ರ, ಕೌರಾಲ ರೂಲ್ಡ್ ಬೈ ಮಂಟರಾಜ, ಕೊಟ್ಟೂರು ರೂಲ್ಡ್ ಬೈ ಸ್ವಾಮಿದತ್ತ, ಕಂಚಿ ಬೈ ವಿಷ್ಣುಗೋಪ, ವೆಂಗಿ ಬೈ ಹಸ್ತಿವರ್ಮನ, ದೇವರಾಷ್ಟ್ರ ಬೈ ಕುಬೇರ, ಮಹಾಕಾಂತರ ಬೈ ಯೌಗ್ರರಾಜ, ಪಿಸ್ತಪುರ ಬೈ ಮಹೀಂದ್ರ, ಎರಡಪಲ್ಲ ಬೈ ದಮನ, ಅವಮುಕ್ತ ಬೈ ನೀಲರಾಜ, ಪರಕ್ಕಂ ಆ್ಯಂಡ್ ಉಗ್ರಸೇನ ಆ್ಯಂಡ್ ಕೌಸ್ತಲಪುರ ಆಫ್ ಧನಂಜಯ. ದೀಸ್ ಆರ್ ದ 12 kingdoms that Samudragupta conquered during his time. Let us see about the forest states conquered by Samudragupta. According to Iran inscription, 18 states mainly situated in a forest area surrendered to Samudragupta. Few of them agreed to pay annual tribute. The Kushanas
king of Sri Lanka and southeastern countries of Asia, maintained a friendly relationship with Samudragupta. Meghavarma, king of Sri Lanka, after taking permission of the Samudragupta, constructed a vihara for the Buddhist monks. He also installed a statue of Buddha, which decorated with jewels, diamonds, gold, and silver. Huyen Tsang called this building as Mahabodhi Sangrama. There is reference about the coming of ambassador of Sri Lanka to India. Other countries like Java, Malaya, Sumatra honored Samudragupta with liberal donations. ಕೆಲವು ಅರಣ್ಯದಲ್ಲಿನ ರಾಜ್ಯಗಳು ಸಹಿತ ಸಮುದ್ರಗುಪ್ತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಅನ್ನೋದು ಸಹಿತ ನಮಗೆ ಶಾಸನ ಮುಖಾಂತರ ಕಂಡುಬರ್ತದೆ. ಇರಾನ್ ಶಾಸನದ ಪ್ರಕಾರ 18 ಅಡವಿ ರಾಜ್ಯಗಳು ಸಮುದ್ರಗುಪ್ತನಿಗೆ ಶರಣಾಗತರಾದರು ಅನ್ನೋದು ನಮಗೆ ಕಂಡುಬರ್ತದೆ. ಅದಲ್ಲದೆ ಕುಶಾನರು, ಶ್ರೀಲಂಕಾದ ದೊರೆ ಮತ್ತು ಕೆಲವು ಪ್ರಮುಖ ಏಷ್ಯಾ ಖಂಡದ ರಾಷ್ಟ್ರಗಳು ಸಹ ಸಮುದ್ರಗುಪ್ತನ ಸ್ನೇಹವನ್ನು ಸಂಪಾದಿಸಿ ಆತನಿಗೆ ಕಪ್ಪು ಕಾಣಿಕೆ ನೀಡಿದು ಅನ್ನೋದು ಕಂಡುಬರ್ತದೆ. ಮೇಘವರ್ಮ, ಶ್ರೀಲಂಕಾದ ರಾಜ್ಯ ಸಮುದ್ರಗುಪ್ತನ ಅನುಮತಿಯನ್ನು ಪಡೆದುಕೊಂಡು ಬೌದ್ಧ ಭಿಕ್ಕುಗಳಿಗೆ ವಿಹಾರವನ್ನು ನಿರ್ಮಿಸಿದ ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಅಷ್ಟೇ ಅಲ್ಲ, ಆತನು ಆ ವಿಹಾರದಲ್ಲಿ ಈ ಮುತ್ತು ರತ್ನ ಬಂಗಾರ ಬೆಳ್ಳಿಗಳಿಂದ ಕೂಡಿದಂತಹ ಒಂದು ಬುದ್ಧನ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾನ ಮಾಡಿದ ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಮುಂದೆ ಬಂದಂಥ ಚೀನಿ ಪ್ರವಾಸಿಗ ಈ ಒಂದು ವಿಹಾರಕ್ಕೆ ಮಹಾಬೋಧಿ ಸಂಗ್ರಾಮ ಅಂತೇಳಿ ಸಹಿತ ಕರೀತಾನೆ. ಜೊತೆಗೆ ಶ್ರೀಲಂಕಾದ ರಾಯಭಾರಿಯೂ ಸಹಿತ ಸಮುದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದ. ಇವುಗಳಲ್ಲದೆ ಜಾವಾ, ಮಲಯಾ, ಸುಮಾತ್ರ ಇವು ಸಹ ಸಮುದ್ರಗುಪ್ತನಿಗೆ ಉದಾರ ದೇಣಿಗೆಯನ್ನು ನೀಡಿದು ಮತ್ತು ಆತನ ಸಾರ್ವಭೌಮತ್ವವನ್ನು ಅಂಗೀಕರಿಸಿದು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಆಫ್ಟರ್ ಆಲ್ ದೀಸ್ ವಿಕ್ಟರೀಸ್, Samudragupta performed Ashwamedha sacrifice. To commemorate this event, he issued gold coin bearing the figure of Ashwamedha. Thus, entire North India, excluding Kashmir, Western Punjab, Western Rajputana, Sindh and Gujarat, were not included in the kingdom of Samudragupta. It means the rest of the states were under the kingdom of Samudragupta. Let us see about the coins of Samudragupta. 8 types of coins were issued by Samudragupta during his reign. They bear the figures of bow, arrow, tiger, Ashwamedha, Veena, etc. Among them, 7 explain his military conquest. There is a picture of Chandragupta and Kumaradevi which throw light on their dress and ornaments. King's titles like Maharaja Raja, Sri Samudragupta, Ashwamedha Parakrama, Raja Samudragupta, Vyagra Parakrama are written on the coins. He was succeeded by Ramagupta for a short period and then he was succeeded by Chandragupta II. ಈ ಎಲ್ಲ ವಿಜಯಗಳ ನಂತರ ಸಮುದ್ರಗುಪ್ತ ಅಶ್ವಮೇಧ ಯಜ್ಞವನ್ನು ಮಾಡ್ತಾನೆ. ತಮಗೆಲ್ಲ ಗೊತ್ತಿದೆ, ಅಶ್ವಮೇಧವನ್ನು ಮಾಡುವ ಉದ್ದೇಶ ಎಲ್ಲ ರಾಜ್ಯಗಳನ್ನು ಗೆದ್ದ ನಂತರ ಇನ್ನಾರಾದರೂ ಇದ್ದರೆ ಆತನ ಸಾರ್ವಭೌಮತ್ವವನ್ನು ಪ್ರಶ್ನೆ ಮಾಡೋದಾದರೆ ಆ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಆಹ್ವಾನವನ್ನು ನೀಡಬೇಕು. ಈ ರೀತಿ ಬಿಟ್ಟಂಥ ಅಶ್ವಮೇಧವನ್ನು ಯಾರೂ ಕಟ್ಟುವುದಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಇದರ ಸ್ಮರಣಾರ್ಥ ಒಂದು ಬಂಗಾರದ ನಾಣ್ಯವನ್ನು ಆತ ಹೊರಡಿಸ್ತಾನೆ. ಹೀಗಾಗಿ ಉತ್ತರ ಭಾರತದಲ್ಲಿ ಕಾಶ್ಮೀರ್, ಪಶ್ಚಿಮ ಪಂಜಾಬ್, ಪಶ್ಚಿಮ ರಾಜಪುತಾನ, ಸಿಂಧ್ ಮತ್ತು ಗುಜರಾತ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಭಾರತದ ವಿಶಾಲವಾದ ಪ್ರದೇಶ ಸಮುದ್ರಗುಪ್ತನ ರಾಜ್ಯದಲ್ಲಿ ವಿಲೀನಗೊಂಡಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಈ ಸಮುದ್ರಗುಪ್ತನ ನಾಣ್ಯಗಳು ಸಹಿತ ಅನೇಕ ನಾಣ್ಯಗಳನ್ನು ತನ್ನ ಜೀವಿತ ಕಾಲದಲ್ಲಿ ಹೊರಡಿಸಿದ. ಅವುಗಳಲ್ಲಿ ಮುಖ್ಯವಾಗಿ 8 ಪ್ರಕಾರದ ನಾಣ್ಯಗಳು ಬರ್ತವೆ. ಆ ನಾಣ್ಯಗಳ ಮೇಲೆ ನಮಗೆ ಬಿಲ್ಲು, ಬಾಣ, ಹುಲಿ, ಅಶ್ವಮೇಧ, ವೀಣೆ ಇವುಗಳ ಚಿತ್ರಗಳು ಕಂಡುಬರ್ತವೆ. ಅದರಲ್ಲಿ 7 ಶಾಸನಗಳು ಈತನ ಸೈನಿಕ ದಂಡಯಾತ್ರೆಯ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತವೆ. ಒಂದು ನಾಣ್ಯದ ಮೇಲೆ ಆತನ ತಂದೆ ತಾಯಿಗಳಾದಂಥ ಕುಮಾರದೇವಿ ಮತ್ತು ಚಂದ್ರಗುಪ್ತರ ಚಿತ್ರಗಳನ್ನು ಸಹಿತ ನಮಗೆ ಕಂಡುಬರ್ತವೆ. ಅದರಿಂದ ಅವರ ಆಭರಣ ಮತ್ತು ವಸ್ತ್ರ ವೇಷಭೂಷಣಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ಮಹಾರಾಜಾದಿರಾಜ ಎಂಬ ಬಿರುದು ಸಹಿತ ಅದರ ಮೇಲೆ ನಮಗೆ ಬರೆದಿದ್ದು ಕಂಡುಬರ್ತದೆ. ಅಷ್ಟೇ ಅಲ್ಲ, ಅಶ್ವಮೇಧ ಪರಾಕ್ರಮ, ರಾಜ ಸಮುದ್ರಗುಪ್ತ, ವ್ಯಾಘ್ರ ಪರಾಕ್ರಮ ಅಂತೇಳಿ ಸಹಿತ ಬಿರುದುಗಳು ಇದ್ದು ನಮಗೆ ಕಂಡುಬರ್ತದೆ. ಈತನ ಮರಣದ ನಂತರ ಆತನ ಮಗ ರಾಮಗುಪ್ತ ಅನ್ನೋ ಅಲ್ಪಾವಧಿ ಕಾಲದಲ್ಲಿ ರಾಜನಾಗ್ತಾನೆ. ಮುಂದೆ 2ನೇ ಚಂದ್ರಗುಪ್ತ ಈತನ ಉತ್ತರಾಧಿಕಾರಿಯಾಗಿ ರಾಜ್ಯಭಾರ ಮಾಡಿ ಗುಪ್ತ ಸಾಮ್ರಾಜ್ಯದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸಹಿತ ನಮಗೆ ಕಂಡುಬರ್ತದೆ. ಇದಿಷ್ಟು ನಮಗೆ ಸಮುದ್ರಗುಪ್ತನ ಬಗ್ಗೆ ಮತ್ತು ಆತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮಿಲಿಟರಿ ಕಾಂಕ್ವೆಸ್ಟ್ ಆಫ್ ಸಮುದ್ರಗುಪ್ತ. ಥ್ಯಾಂಕ್ ಯು.